ಯಾರೋ ಒಬ್ಬ ಹೆಣ್ಮಗಳು ಗಂಡಗೆ ಅಂದಳಂತ, ಬಂಗಾರ ಅಂದ್ರೆ ಹೇಳ್ತೀನಿ ರೀ ರೀ ಗಂಡಗಂತಳ ರೀ, ಆ ಮೊನ್ನೆ ಸಾವಿತ್ರಿ ಗಂಡ 4.5 ತೊಲಿದು ಕೈಯಾಗ ಮಾಡ್ಸ್ಯಾನಂತ ನೋಡ್ರಿ. ಅವು ಏನು ಕೈಯಾಗ ಹಾಕೊಂತಾರಲ್ಲ ಅವು ಏನು ನನಗೆ ಕೇಳ್ತೀರಿ, ಆ ಕಡೆ ಕೇಳಿ ಅಂದ್ರೆ ಏನು ಮತ್ತೆ ಏನವು ಅವು ಪಾಟ್ಲಿ ರೀ, ಏನೇವವು ಪಾಟ್ಲಿ, ಅವ 4.5 ತೊಲಿವು. ಅಯ್ಯ ಶಾಂತವನ ಗಂಡ 6 ತೊಲಿವು ಮಾಡ್ಸ್ಯಾನಂತ ನೋಡ್ರಿ, ಜೋಡಿ ಆಡ್ಯಾಡು ಜೋಡಿ 2 ಮಾಡ್ಸ್ಯಾನ. ಅವ್ರಿವ್ರು ಉದಾಹರಣೆ ಕೊಡಬೇಡ, ಅವ್ರಿವ್ರು ಉದಾಹರಣೆ ಕೊಡಬೇಡ, ಮಾಡಿಸ್ತೀನಿ ಅಂತ 10 ವರ್ಷ ಒಂದು ಅದು ಗಂಡ 2 ಮಾಡಿಸ್ಕೊಂಬರ್ಬೇಕಿಲ್ರಿ, ಒಂದ ಬಡಿ ಸಂಜೆ ಮುಂದೆ ಮಾಡಿಸ್ಕೊಂಡು ತಂದು ಹೆಂಡ್ತಿ ಕೈ ಕೊಟ್ಟ. ಅವ ಏನು ಹೇಳ್ದ ಅಂದರೆ ಮತ್ತೊಬ್ಬರು ಉದಾಹರಣೆ ಕೊಡಬೇಡ, 10 ವರ್ಷ ಲಾಭ ತೆಗೆದಿಟ್ಟು ಇದೊಂದು ಬಂಗಾರದ ಬಳಿ 1.5 ತೊಲಿ ಮ್ಯಾಗದ 2 ತೊಲಿ ಒಳಗದ, ಇದನ್ನು ಮಾಡಿಸೀನಿ ಒಂದ ಅಂತ ಅನಿಬೇಡ, ಇದನ್ನು ತೆಗೆದಿಡು, ಇನ್ನು 2 ವರ್ಷದಾಗ ಇನ್ನೊಂದು ಮಾಡ್ತೀನಿ, ಅವಾಗ 2 ಇಟ್ಕೊಳಕತ್ತಿ ಅಂತ. ಅಯ್ಯೋ ನನಗೆ ಹೇಳಾರ್ದೆ ಮಾಡಿಸಿದಿ, ನನ್ನ ಕೈಗೆರೆ ಹವಾರದ ಇಲ್ಲ ಅಂತ ನೋಡೋಣ ಅಂತ ಆ ಹೆಣ್ಮಗಳು ಸಂಜೆ ಮುಂದೆ ಇದ್ದೊಂದು ಬಳಿ ಕೈಯಾಗ ಹಾಕೊಂಡ್ಳು. ತೆಗಿಯೋದನ್ನು ನೀ ಅಲ್ಲ, ತೆಗಿಯೋದನ್ನು ತೆಗಿ. ಆಕೆ ಅಂದಳು, ಅಯ್ಯ ನಿಮಗೆ ಊಟಕ್ಕೆ ನೀಡಿ ತೆಗಿತೀನಿ ರೀ ಅಂದಳು. ತೆಗಿ, ಅಯ್ಯ ನಿಮಗೆ ಊಟಕ್ಕೆ ನೀಡ್ತೀನಿ ರೀ ಅಂತಂದಳು. ಮುಂದೆ ಕುಂತು ಇಲ್ಲಿ ನೋಡ್ರಿ, ಚಲೋ 20 ವರ್ಷದಕ್ಕಿಂತ 20 ವರ್ಷ ಅಷ್ಟು ಪ್ರೀತಿಯಿಂದ ನೀಡಿಲ್ಲ, ಭಾರಿ ಪ್ರೀತಿಯಿಂದ ನೀಡಿದಳು. ಅದು ಗಂಡನ ಮ್ಯಾಗಿನ ಪ್ರೀತಿ ಈಗ ಅಲ್ರಿ, ಗಂಡನ ಮ್ಯಾಗಿನ ಪ್ರೀತಿ ಅಲ್ರಿ. ಅಯ್ಯ ಇನ್ನೊಂದು ಸ್ವಲ್ಪ ಉಣ್ರಿ, ಅಯ್ಯ ಎದ್ರಿ ಪ್ರೀತಿ ರೀ, ತೆಗಿ, ಅಯ್ಯ ತೆಗಿತೀನಿ ತೋರಿ ನೀವು ಮಲ್ಕೋರಿ ಅಂತಂದಳು. ಅವನಿಗೆ ನಿದ್ದೆ ಹತ್ತರಿ, ಹೆಣ್ಮಗಳಿಗೆ ಬಡಿ ತೆಗಿಯೋಕ್ಕಾಗಲಿಲ್ಲ, ಆಕಿಗೆ ಬಾಳ್ತಾನೆ ನಿದ್ದೆ ಬರಲಿಲ್ಲ. ಹೊರಗೆ ಬಂದು ನೋಡ್ತಾಳ, ಓಸು ಮಂದಿ ಮಲ್ಕೊಂಡಾರ. ಹೊರಗೆ ಬಂದು ನೋಡ್ತಾಳ, ಓಸು ಮಂದಿ ಮಲ್ಕೊಂಡಾರ. ಅವಾಗ ಇವನಿಗೆ ನಿದ್ದೆ ಎತ್ತದಲ್ಲ, ಹೆಣ್ಮಗಳಿಗೆ ನಿದ್ದೆ ಎತ್ತಿಲ್ಲ. ಪಕ್ಕಕ್ಕೆ ದೀಪ ಹಚ್ಕೊಂಡಾಳವೇನು ಇಟ್ಟಿರ್ತಿದ್ವಲ್ಲ, ಹಿಂಗೆ ಮ್ಯಾಗ ತೆಗೆದು ಚಿಮಣಿ ಎಣ್ಣೆ ಹಾಕ್ತಿದ್ರು ನೋಡು, ಚಿಮಣಿ ಅದೇ ಲಾಟಣೆ ಏನೋ ಅಂತಿದ್ರಲ್ಲ, ಇಟ್ಕೊಂಡಾಳ. ಹೆಣ್ಮಗಳಿಗೆ ರಾತ್ರಿ 4 ಸಾರಿ ಎಚ್ಚರಾಗ್ಯದ, ಹಿಂಗೆ ಹೇಳೋದ್ರಿ ಥಳಕ್ಕನೆ ಯವ್ವ ಹಿಂಗೆ ಕೈ ಜಾಡ್ಸಕ್ಕೆ ಹಿಂಗೆ ಆ ದೀಪದ ಬೆಳಕಿನಾಗ ಮಿಂಚುತ್ತಿತ್ತಲ್ರಿ, ತಳಕ್ಕಂತ ಹಿಂಗೆ ಮಿಂಚುತ್ತಿತ್ತು ಬಳಿ. ಅಲ್ಲ ನನ್ನ ಕೈ ರುದ್ರಾಕ್ಷದ ಅದು ಬಳಿ ಅಲ್ರಿ, ಮತ್ತು ಹಿಂಗೆ ನಾ ಅಲ್ಲಿ ಅವು ಆಕಿ ಬೆಳಗ್ಗೆ ಎದ್ದಳು, ಚರಿಗ್ಯಾಗ ನೀರು ಅದಾವಿಲ್ಲ ಗೊತ್ತಿಲ್ಲ, ಎದ್ದಕ್ಕೆ ಚರ್ಗಿ ಎಡಗೈಯಾಗ ಹಿಡಿದಳು, ಬಲಗೈಗೆ ಬಳಿ ಇಟ್ಕೊಂಡಾಳಲ್ರಿ, ಬಲಗೈ ಬಡಿ ಇಟ್ಕೊಂಡಾಳ. ಹೋದಳು, ಯಾರ್ಯಾರು ಇದ್ರು ಬರ್ತಾರಂತ ಇಕಿ ಎದ್ದಳ. ರಾತ್ರಿ 2ಕ್ಕೆ ಹೊತ್ತಾಗ್ಯದ, ಹೊತ್ತು ಹೊಂಟೋದಂತ ತಿಕ್ಕೊಂಡಾಳ್ರಿ, ಹೊತ್ತು ಹೊಂಟೇ ಇಲ್ಲ. ರಾತ್ರಿ 2ಕ್ಕೆ ಯಾರು ಬರ್ತಾರೆ, ಹೊಟ್ಟೆ ಕೆಟ್ಟವ್ರು ಬರ್ಬೇಕಲ್ರಿ. ನಮ್ಮೂರಾಗ ಎಷ್ಟು ಹೊಚ್ಚಿಕ್ಕಿಟ್ಟದ ನೋಡು. ನಾ ಎದ್ದು ಬಳಿ ಇಟ್ಕೊಂಡು ಹೊರಗೆ ಬಂತೀನಿ, ಇನ್ನು ಒಂದು ಇದ್ರು ಬಂದಿಲ್ಲ ಅಂದಳು. ರಾತ್ರಿ 2ಕ್ಕೆ ರೀ, ಬಡ 3 ಆಗ್ಯದೇ ಇಲ್ಲ ಗೊತ್ತಿಲ್ಲ, ಚಿಕ್ಕಿ ಮೂಡಿತ್ತು. ಬಾರ್ಗಿ ತೊಗೊಂಡು ಕಸ ಹೊಡೆದಳು. ಇಷ್ಟು ಮಂದಿ 1000ಕ್ಕಿಂತ ಹೆಚ್ಚು ಮಂದಿ ನಮ್ಮ ಊರು, ನೀವು ಇಲ್ಲಿ ಕುಂತೀರಿ, ಕಸ ಹೊಡೆ ಮುಂದೆ ಅಂಗಳ ನೋಡ್ತೀರಿ ಇಲ್ಲಿ ಅವ ಹೂವರೇನ್ರಿ ಇಲ್ಲರೇನ್ರಿ, ಅಂಗಳ ನೋಡ್ತೀರಿ ಇಲ್ಲವು. ಈ ಹೆಣ್ಮಗಳು ಕಸ ಹೊಡ್ಕೋಂತ ಅಂಗಳ ನೋಡಿಲ್ರಿ, ಬಳಿ ನೋಡ್ಕೋಂತ ತನ್ನ ಮನೆ ಬಿಟ್ಟು ಊರ ಅಗಸಿಗೆ ಬಂದಾಳ. ಹಂಗ ತಂದು ತಾನೇ ಹುಚ್ಚಿ ಬಳಿ ಹೊಡ ಹಂಗ ಊರ ಅಗಸಿಗೆ ಬಂದು ಕಸ ಹೊಡೆಯ ಮುಂದೆ ಯಾಕೆ ಅವ್ವ
ಯಾಕ ಇವತ್ತೇನು ಬೀಗ್ರಿಗೀಗ್ರಿ ಬರ್ತಾರ ಏನು ಯಾಕ ಅಗಸಿ ಕಸ ಹೊಡೆದಕತ್ತಿಯಲ್ಲ ಅಂದ್ರೆ ಆಕಿಗೇನಂದಳು ಇದು ಅಗುಷ ಅಲ್ಲ ನನ್ನ ಮನೆ ಆಂಗಳದ ಬಾಯಿಗೆ ಹೊಡೆದೇನು ಅಂದಳು. ಹಿಂಗೆ ಕೈ ಮೇಲೆ ಎತ್ತೇಳಿ ಯಾಕೆ ಹೇಳ್ರಿ ನೋಡೋಣ. ಒಬ್ಬೊಬ್ರು ಕೇಳಿಲ್ಲ. ಅವಾಗ ತಂದ ಇದ್ದ ನೀರೆಲ್ಲ ಚೆಲ್ಲಿ ಊರಿನ ಅಳಕ್ಕೆ ಬಂದು ತಂದೊಂದು ಕೊಡ ತುಂಬ್ಕೊಂಡು ಹೋಗ್ಬೇಕಿಲ್ಲ. ಏಸು ಮಂದಿ ಬಂದರೆ ಅಯ್ಯ ಎರಡ ಅನ್ನುತ್ತಾ ಅಂತ ಓಸು ಮಂದಿ ಕೊಡ ತುಂಬಿ ಕೊಟ್ಲು. ಒಬ್ರು ಕೇಳಿಲ್ಲ. ಹತ್ತಾತ್ರಿ 10 ತನ ಅಲ್ಲಿ ನಿಂತಾಳ, ಬೆಳಗರೆ ತನ ಕಸ ಹೊಡೆದಾಳ. 10ಕ್ಕೆ 2 ಸೀರೆ ತೊಗೊಂಡು ಹೋಗಿ ಆ ಹಳದಾಗ ನಿಂತಳು. ತಂದೊಂದು ಸೀರೆ ಹಿಡ್ಕೊಂಡು ಬರ್ಬೇಕಿಲ್ರಿ. ಓಸು ಮಂದಿದ ಅಯ್ಯ ಎರಡ ಅನ್ನುತ್ತಾ ಓಸು ಮಂದಿದ ಹಿಂಡು ಕೊಟ್ಲು. ಆ ಬಟ್ಟಿ ಮ್ಯಾಗಿನ ಜೀವಿಗೆ ಅಲ್ರಿ ಸಂಜೀತನ ಯಾರೂ ಕೇಳಿಲ್ಲ. ಸಿಟ್ಟು ಬಂತ್ರಿ. BP 600 ಆತ್ರಿ. ಸಂಜೆ ಮುಂದೆ ಚರ್ಗಿ ತೊಗೊಂಡು ಹೊರಗೆ ಬಂದಕ್ಕೆ ದೊಡ್ಡದೊಂದು ಬಣಿಮಿ ಇತ್ರಿ. ಕಣ್ಕಿ ಬಣಿಮಿ ಇತ್ತು. ಕಡ್ಡಿ ಕೊರದ ಹಚ್ಚಾಳ ಕಣ್ಣಸಕ್ಕಾಗ್ಯದ. ಗಾಪ್ನೆ ಮನೆಗಾರ ಬರಬೇಕಿಲ್ಲ. ಆ ಉರಿಯೋದು ನೋಡಿ ಆರಿಸ್ರಿ ಅನ್ನೋದ್ರಾಗ ಈಕಿ ದೂರ ನಿಂತು ಆರಿಸ್ರಿ ಅದು ಮಿಂಚುತ್ತಿತ್ತಲ್ರಿ. ಅದು ಆ ಉರಿ ಆ ಬೆಂಕಿಗೆ ಮಿಂಚುತ್ತದಲ್ಲ. ಆರಿಸ್ರಿ ಅನ್ನ ಮುಂದೆ ಆ ಬಳಿ ಕಡೆ ಯಾರು ನೋಡ್ಬೇಕ್ರಿ? ಅಲ್ಲಿ ಬೆಂಕಿ ಹತ್ತದಾಗ ಓಸು ಮಂದಿ ಹೋಗೋ ಮುಂದೆ ಒಂದು ಅಜ್ಜಿ ಹಿಂಗೆ ನೋಡಿ, ಅಯ್ಯ ತಂಗಿ ಏನು ತೊಲಿದದ, 1.5 ತೊಲಿದದ, 2 ತೊಲಿದದ, ಎಷ್ಟು ಚಂದದ ಓ ನಿನ್ನ ಪಾಟ್ಲಿ ಅಂದಳು. ಇಷ್ಟು ಅನ್ನೋದಕ್ಕೆ ಏನು ಅನ್ಬೇಕ್ರಿ? ಅಯ್ಯ ಮುದುಕಿ, ಅಯ್ಯ ಆಯಿ, ನಿನ್ನ ಮನೆ ಮುಂದೆ ಕಸ ಹೊಡೆಯ ಮುಂದೆ, ನಿನಗೆ ನೀರು ತುಂಬಿ ಕೊಡೋ ಮುಂದೆ, ನಿನ್ನ ಸೀರೆ ಹಿಂಡಾಕ ಮುಂದೆ ಕೇಳಿದ್ದಿ ಅಂದ್ರೆ ನಾ ಯಾಕೆ ಬಣಿಮಿಗೆ ಬೆಂಕಿ ಹಚ್ಚುತ್ತಿದ್ಯಾ ಅಂದಳಾಕಿ. ಬಣಿಮಿಗೆ ಹ್ಞೂ ನಾನು. ಯಾರು? ನಾನು. ಏ ತಮ್ಮ, ಆ ಕಣಿಕಿ ಹೊಗಿಸುತ್ತಾಗ್ಯದ, ದನ ತಿನ್ನಂಗಿಲ್ಲ, ಬರ್ರಿಪ್ಪ ಬಣಿಮಿ ಕಿಮ್ಮತ್ತು ಬಳಿಯದ ಅಂತ ಕಸ್ಕೊಂಡು ಹೋದ್ರಂತ. ರೊಕ್ಕಿರ್ಲಿ, ಬದುಕಿನೊಳಗ ಸೊಕ್ಕಿರಬಾರ್ದು. ಏನನ್ನಾದರೂ ನಿಲ್ಲಿಸಬಹುದು. ಹಮ್ಮನಳಿದು ನೀ ಸುಮ್ಮನೆ ಇದ್ದರ ಬ್ರಹ್ಮನಾಗುವುದು ಏನಾಗದೋ, ಏನಾಗದೇನಾಗದೇನಾಗದೋ. ಏ ಶಿವನೇ ಶಿವನೇ ಶಿವನೇ, ಏನಾಗದೇನಾಗದೋ, ಏನಾಗದೇನಾಗದೇನಾಗದೋ. ಹರನಿನ ಬಲಿಸುವುದೇನಾಗದೋ, ಗುರುವಿನ ಬಲಿಸುವುದೇ. ಹರನಾಗೋದು ಏನಾಗದ? 48 ದಿನಗಳ ಕಾಲ ಬಾಳಿವನದೊಳಗ ಹರಿದಾಡುವ ಮನಸ್ಸು ನಿಲ್ಲಿಸೋದು. ನೀವು ಬೇಕಾದವ್ರು ಇರ್ರಿ, ಮನಸ್ಸು ನಿಲ್ಲಿಸೋದು ಕಷ್ಟ. ಹರಿಯುವ ನೀರು ನಿಲ್ಲಿಸಬಹುದು, ಮುಳುಗುವ ಸೂರ್ಯನ ನಿಲ್ಲಿಸಬಹುದು, ಉರಿಯುವ ಅಗ್ನಿ ನಿಲ್ಲಿಸಬಹುದು. ಯಾರ ಮನಸ್ಸು ನಿಲ್ಲಿಸ್ಯಾರ ಅವರೇ ದೇವರಾಗ್ಯಾರ. ಅವರೇ ಪರಮ ಪೂಜ್ಯ ಸದ್ಗುರು ಪಂಚಾಕ್ಷರ ಯೋಗಿಗಳವರು, ಸದ್ಗುರುಗಳು. ಬಾಳಿವನದೊಳಗೆ ಅನುಷ್ಠಾನ ನಡೆದದೆ ಅನ್ನೋದನ್ನು ಸುತ್ತ ತಳಿ ಜನಗಳಿಗೆ ತಿಳಿತದ. ಎಲ್ಲರೂ ಅಮ್ಮನ ದರ್ಶನಕ್ಕೆ ಬರ್ತಾರ, ಬುತ್ತಿ ತಂದಾರ. ಎಲ್ಲರೂ ಬುತ್ತಿ ತರ್ತಾರ. ಎಲ್ಲರೂ ಬುತ್ತಿ ತಂದ ಮೇಲೆ ಅನುಷ್ಠಾನದ ಮಂಗಲ. ಯವ್ವ ನೀವು ಪ್ರಸಾದ ಮಾಡಬೇಕು ಅಂದ್ರೆ ದಾನಮ್ಮ ಅಂದರು. ತಾಯಿ ಲಿಂಗಮ್ಮ ಅಂತಾಳ, ನಾವು ಸ್ವಾಮಿಗಳು ಪಾದ ಪೂಜೆ ಆಗುತ್ತಾನ ಮೌನ ಬಿಡಂಗಿಲ್ಲ, ಪ್ರಸಾದ ತಗೊಳ್ಳಲ್ಲ. ನಾನು ಹೇಳಿದನಲ್ಲ, ಸಾಕ್ಷಾತ್ ಪಾರ್ವತಿನೇ ಆದರೂ ಕೂಡ ಆ ತಾಯಿ ಗೌರವಿಸಿದ ಯಾವ ಪಾದ ಅಂತಂದರೆ ಸದ್ಗುರು ಡಾಕ್ಟರ್ ಪಂಚಾಕ್ಷರ ಶಿವಯೋಗಿಗಳ ಪುಣ್ಯದ ಪಾದ, ಗುರುವಿನ ಪಾದ. ಮತ್ತು ಸ್ವಾಮಿಗಳು ಬೇಕಲ್ರಿ, ಪಾದೋದಕ ಬೇಕಲ್ಲ, ಪ್ರಸಾದ ಬೇಕಲ್ಲ. ಆ ಟೈಮಿಗೆ
ಲಕ್ಷದ ಮೇಲೆ 96,000 ಅಮರಗಣಗಳಿಗೆ ಭಿನ್ನ ಕೊಟ್ಟಾಳ. ಕಲ್ಯಾಣದೊಳಗೆ ಭಿನ್ನ ಕೊಟ್ಟಾಳ. 770 ಅಮರಗಣಗಳು ಬರ್ತಾರ. ಅವರೆಲ್ಲರ ಪಾದ ಪೂಜೆ ಮಾಡೋದು. ನೀವೆಲ್ಲರೂ ತಿಳ್ಕೋರಿ, ಮರಕೆ ಬಾಯಿ ಬೇರೆಂದು ಬುಡಕ ನೀರೆರೆದರೆ ಮೇಲೆ ಪಲ್ಲವಿಸಿತ್ತು ಲಿಂಗದ ಬಾಯಿ ಜಂಗಮ. ನೀವೇನು ಪ್ರಸಾದ ಕೊಡ್ತೀರಲ್ಲ, ದೇವರು ಉಂಡಿಲ್ಲ, ದೇವರ ಬಾಯಿ ಅಂದ್ರೆ ಗುರು ಅಂತ. ಜಂಗಮಾಮೂರ್ತಿಗೆ ಉಣಿಸೀರಿ ಅಂದ್ರೆ ಸಾಕ್ಷಾತ್ ದೇವರಿಗೆ ತೃಪ್ತಿ ಆಗ್ತದೆ. 1,96,000 ಗಣಗಳು, 772 ಅಮರಗಣಗಳು, ಅವರೆಲ್ಲರೂ ಪ್ರಸಾದಕ್ಕೆ ಕುಂತ ಮೇಲೆ ನಿನ್ನೆ ಇವತ್ತು ಭಿನ್ನಯ ಮನಿನೇ ನಡೆದವ. ನಮಗೂ ದಾನಮ್ಮನ ಹೋಳಿಗೆ ಅಲ್ಲಿ ಎಲ್ಲಿ ಗುಡ್ಡಾಪುರದಾಗ 365 ಅಂತೀವಲ್ಲ, ನಮಗೂ ಇಲ್ಲಿ ಹೋಳಿಗೆ ಕಂಟಿನ್ಯೂ ನಡೆದವ್ರಿಗೆ ಆಗಲೇ. ಮತ್ತು ದಾನಮ್ಮನ ಪುರಾಣ ಪೂಜೆ ಆಗ್ತದೆ ಅಂದರೆ ದಾನಮ್ಮನ ಎಡಿ ಅಂದ್ರೆ ಹೋಳಿಗೆನೇ ಅಲ್ರಿ. ಇವತ್ತು ನಮ್ಮ ಅಶೋಕ್ ಬಿರಾಜದಾರ್ ದಂಪತಿಗಳಿಗೆ ಜೋರಾಗಿ ಚಪ್ಪಾಳಿ ತಟ್ಟೋಣ. ಪ್ರಸಾದದ ವ್ಯವಸ್ಥೆಯೊಂದಿಗೆ ಯಾಕೆ ಸಂದರ್ಭ ಬಂತದೆ ಅಂದರೆ ಹೇಳ್ತೀನಿ ಅಂತಂದರೆ, ನೀವು ಬೇಕಾದ ಉಣಿಸ್ರಿ, ದಕ್ಷಿಣ ಕೊಟ್ಟರೆ ತೃಪ್ತಿ. ನೀವು ಹಾಲಾತು ರೀ ಯಾವ ನಗ್ತಿರಲ್ಲ, ಇದ್ದಿದ್ದು ಹೇಳ್ತೀನಿ. ಬೇಕಾದ್ರೆ ಅಪ್ಪರಿಗೆ ಕೇಳ್ರಿ, ಬೇಕಾರೆ ನೀವು ಬೇಕಾದ ಉಣಿಸ್ರಿ, ಮ್ಯಾಗ ದಕ್ಷಿಣ ಇದ್ದರೆ ಅಲ್ಲಿ ಆಶೀರ್ವಾದ ಅಲ್ರನ. ಗುರುವಿಗೆ ತನುವನ್ನ, ಲಿಂಗಕ್ಕೆ ಮನವನ್ನ, ಜಂಗಮಕ್ಕೆ ಧನವನ್ನ. ಗುರುವಿಗೆ ತನುವಿನಿಂದ ಸೇವಾ ಮಾಡೋದು, ಲಿಂಗಕ್ಕ ಮನಸ್ಸಿನಿಂದ ಸೇವಾ ಮಾಡೋದು, ಜಂಗಮನಿಗೆ ಧನದಿಂದ ಸೇವಾ ಮಾಡೋದು. ಇವತ್ತು ನಮಗೆಲ್ಲರಿಗೂ 101 ರೂಪಾಯಿಯಂತೆ ಕಾಣಿಕೆಯನ್ನು ನೀಡಿದ ಬಸವಣ್ಣನವರಿಗೆ ಸೇವೆಯನ್ನು ನೀಡಲಿರುವ ಅಶೋಕ್ ಬಂಡೆಪ್ಪ ಬಿರಾಜದಾರ ದಂಪತಿಗಳಿಗೆ ಮತ್ತೊಮ್ಮೆ ಚಪಾಳಿ ತಟ್ಟಿ ಹೋಳಿಗೆ ಈಗೇನು ಇವತ್ತೇನು ನಡೆದದೆಲ್ಲ ಇದ್ರಾಗ ಅದಾವ. ಬಜ್ಜಿ ಮೊದಲು ಮಾಡ್ಕೊಂಡು ಎಲ್ಲಾನು ಶರಣ ಬಳಗವೇ ಎಲ್ಲರಿಗೆ ಉಣಿಸಿದ ಮೇಲೆ ದಕ್ಷಿಣ. ತಾಯಿ ದಾನಮ್ಮ ಎಲ್ಲರ ಪಾದ ಪೂಜೆ ಮಾಡ್ತಾಳೆ. ಎಲ್ಲ ಸ್ವಾಮಿಗಳ ಪಾದ ಪೂಜೆ ಮಾಡ್ತಾ, ಎಲ್ಲ ಸ್ವಾಮಿಗಳ ಪಾದ ಪೂಜೆ ಮಾಡ್ತಾಳ. ಬಹುಶಃ ಎಲ್ಲರ ಪಾದ ಪೂಜೆಯ ನಂತರ ದಕ್ಷಿಣ ಕೊಡ್ಬೇಕಲ್ಲ. ಮೊದಲೆಲ್ಲ ಕಲ್ಯಾಣದ ನೇಮ ಭಾಳ ಚಲೋ ಇತ್ತು ರೀ. ಇತ್ತಿತ್ತಲಾಗ ಸ್ವಾಮಿನ ಕರೆದ ಕಡಿಮೆ ಮಾಡಿಬಿಟ್ಟಾರ, ಐನರ್ನ ಕರೆದ ಕಡಿಮೆ ಬಿಟ್ಟಾರ. ನಿಮ್ಮ ಕಡೆ ಮಹಾರಾಷ್ಟ್ರದಾಗ ಇರಬೇಕು ಯಾವ, ನಮ್ಮ ಕಡೆ ಅಂತೂ ಪೂರಾ ಶಿವ. ಮೊದಲು ದಿವಸ ಕರಿತಿದ್ರು, ಐನರ್ನ ದಿವಸ ಕರಿತಿದ್ರು. ದಿವಸ ಬೇಸರಾಗಿ ಸ್ವಾಮಾರ್ಕೊಮ್ಮೆ ಕರೀತಿದ್ರು. ಸ್ವಾಮಾರ್ಕೊಮ್ಮೆ ಬೇಸರಾಗಿ ಹುಣ್ಣಿಮೆಗೊಮ್ಮೆ ಅಮಾಸಿಗೊಮ್ಮೆ ಕರಿತಿದ್ರು. ಸ್ವಾಮಾರ ಅಂದ್ರೆ 5 ಸ್ವಾಮಾರ ರೀ, ಹೌದ್ರಿ. 5 ಅಂದ್ರೆ ತಿಂಗಳಿಗೆ 5 ಸಾರಿ. ಯಾಕಂತ 5 ಬಿಟ್ಟರು 2 ಸಾರಿ ಕರೆಯಕತ್ರು. ಯಾವ್ಯಾವಾಗ್ರಿ? ಹುಣ್ಣಿಮೆಗೊಮ್ಮೆ, ಅಮಾಸಿಗೊಮ್ಮೆ. ಹುಣ್ಣಿಮೆ ಬಿಟ್ಟರು ಅಮಾಸಿ ಕರೆಯಕತ್ರು 12 ಸಾರಿ. ಈಗ ಅದನ್ನು ಬಿಟ್ಟಾರ್ರಿ. ಒಟ್ಟ ಜೀವನದಾಗ 3 ಸಾರಿ ಕರೀತಾರೆ. ಯಾವಾಗ ಗೊತ್ತನ್ರಿ? ಒಮ್ಮೆ ಹುಟ್ಟದಾಗ್ರಿ, ಮತ್ತೊಮ್ಮೆ ಲಗ್ನದಾಗ್ರಿ, ಮತ್ತೊಮ್ಮೆ ಯಾವಾಗ್ರಿ? ಅವಾಗೆ ಒಬ್ರು ಭಾಳ ಚಂದ. ಅದ್ರಾಗ ಇನ್ನೊಂದು ನುಡಿ ಇನ್ನೊಂದು ಐತಿ, ಇನ್ನೊಂದೇನೋ. ಅಳಿಯಗ ನೀಡಳ ಹಳಿಸಿದ ಕಡಬಾ, ಗಂಡಗ ನೀಡಳ ಚೋಳದ ಕಡಬಾ. ಅಳಿಯಗ ನೀಡಳ ಹಳಿಸಿದ ಕಡಬಾ, ಗಂಡಗ ನೀಡಳ ಚೋಳದ ಕಡಬಾ. ತಾಕುಂತು ಹೊಡೆದಳ ಹೂರಣ ಗಡಬಾ, ತಾಕುಂತು ಹೊಡೆದಳ ಹೂರಣ ಗಡಬಾ. ಇಲ್ಲಿ ಭಾಳ ಇದರಾಗ ಅರ್ಥ ಅದ. ಇದು ಒಂದು ಹಾಡು ಬಹುಶಃ ಒಂದು 10 ದಿನ ಪ್ರವಚನ ಮಾಡ್ಬೋದು. ಇದು ಹುಡುಗಾಟಿಗೆ ಹಾಡು ಇಲ್ರಿ, ತತ್ವದ ಇದರಾಗ. ಐನರ್ಗ ನೀಡ್ಯಾಳ ಆಳಿಗೆ ನೀಡ್ಯಾಳ ಸಜ್ಜಿಯ ಕಡಬ, ಐನರ್ಗ ನೀಡ್ಯಾಳ ಜ್ವಾಳದ ಕಡಬ, ಗಂಡಗ ನೀಡ್ಯಾಳ ಗೋಧಿಯ ಕಡಬ. ಮುಂದಿನ ನಾ ಅನ್ನಲ್ಲಪ್ಪ. ಗಂಡಗ ನೀಡ್ಯಾಳ ಗೋಧಿಯ ಕಡಬ, ತಾಮಾಡಿ ಉಣ್ತಾಳ ಹೂರಣ ಗಡಬ. ಸ್ವಾಮಾರ ಮಾಡ್ಯಾಳ ಸುಧರಾಶಿ,
ಮಠದಯ್ಯ ಬರಲಿಲ್ಲ ಮನೆ ಮುಗುಸಿ ಯಜಮಾನ ಕುಂತಾನ. ಏನು ನೀವು ಕರೆ ಹೇಳ್ರಿ ಅವರ, ನಾ ಈ ಕಡೆ ಕೇಳಂಗಿಲ್ಲ. ಈ ಹಾಡು ಕೇಳಿದ್ರೆ ಏನಂತೀರಿ ಗೊತ್ತಾ? ಬಹುಶಃ ಏನಾರು ಬಂದಿಲ್ಲ ಗಂಡಗ ಊಟ ಕೊಟ್ಟಿಲ್ಲ ಅಂತ ಹಿಂಗೆ ಕೇಳಿರಿಲ್ಲ. ಸಾವ ಕೆಡುವ ಗಂಡರನ್ನ ಒಯ್ದು ಒಲಿಯೊಳಗಿಕ್ಕು, ಸಾವಿಲ್ಲದ ಕೇಡಿಲ್ಲದ ರೂಹಿಲ್ಲದ ನಿಶ್ಚೀಮ ಚೆಲುವಂಗೊಲಿದು ಆನು ಸುಖಿಯಾದೆನವ್ವ ಅನ್ನಂಗ ಶರಣ ಸತಿ ಲಿಂಗಪತಿ. ನಾಳೆ ಶನಿವಾರ ದಿವಸ ಲಿಂಗ ಕಟ್ಕೋರಿ, ಮಂತ್ರೋಪದೇಶ ತೋರಿ. ಇಲ್ಲೋಡ್ರಿ, ಅನುಭಾವದ ಗುರುಗಳು ನಿಮಗೆ ಉಪದೇಶ ಕೊಡ್ತಾರ. ಅಪ್ಪೋರ ಕಡೆಯಿಂದ ಉಪದೇಶದ ಮಂತ್ರ ಪಡಿತೀರಿ ಅಂದ್ರೆ ಶಿಷ್ಯರು 1 ಜನ್ಮ ಅಲ್ಲ 7 ಜನ್ಮದ ಪುಣ್ಯ ಯಾರು ಮಾಡ್ಯಾರ ಅಂಥವರಿಗೆ ಡಾಕ್ಟರ್ ಪಂಚಾಕ್ಷರ ಯೋಗಿಗಳ ಮಂತ್ರ ಲಭಿಸ್ತದೆ. ಶರಣಸತಿ ಈ ಕಡೆ ಐತ್ ಅಂತಾರ್ರಿ ನಿಮ್ಗೆ. ಶರಣಸತಿ ಲಿಂಗಪತಿ. ನಾವು ಹೆಂಡತಿ ಅಂತ, ನಮ್ಮ ಕೈಯಾಗಿದ್ದ ಲಿಂಗ ಗಾಂಡಂತ. ಸ್ವಾಮಾರ ಮಾಡಿ ನೀ ಸುಧರಾಸಿ ಮಠದಯ್ಯೇ ಬರಲಿಲ್ಲ ಮನೆ ಮುಗಿಸಿ ನಾನು ಯಜಮಾನ. ಯಜಮಾನ ಅಂದ್ರೆ ಲಿಂಗ. ಈಗ ಗುರುಗಳ ಪಾದ ತೊಳೆದ ಮ್ಯಾಲ ಆ ಪಾದೋದಕವನ್ನು ಲಿಂಗದ ಮ್ಯಾಗ ಹಾಕ್ತಿರಿಲ್ಲ. ಬಹುಶಃ ಇದನ್ನು ಪ್ರಾಕ್ಟಿಕಲ್ ಆಗಿ ಎಷ್ಟು ಮಂದಿ, ನಾನು ಹೇಳಿನಿಲ್ಲ ಗುರುಗಳ ಕರೆಯದ ಕಡಿಮೆ ಮಾಡಿರಿ, ಈ ತತ್ವರಿ ಹೆಂಗೆ ಗೊತ್ತಾಗ್ತದೆ. ಪಾದೋದಕವನ್ನು ಲಿಂಗದ ಮೇಲೆ ಹಾಕ್ತಾರೆ, ಹಿಂಗೆ ಲಿಂಗದ ಮ್ಯಾಗ. ಯಾವಾಗ ಗುರುವಿನ ಪಾದೋದಕ ಲಿಂಗದ ಮೇಲೆ ಬಿತ್ತು, ಆ ಪರಮಾತ್ಮ ನಾವು ತಿಳ್ಕೊಂಡೀವಿ ನಮ್ಮ ಕೈಯಾನ ಲಿಂಗ ಅಂತ. ಅವ ನಮ್ಮ ಕೈಯಾಗಿನ ಲಿಂಗ ಅಲ್ಲ. ನಾವು ಹಿಡಿದಿದ್ದು ಖರೆ, ನೀರು ಹಾಕಿದ್ದು ಖರೆ, ಅಲ್ಲಿ ಪಾದೋದಕ ಹಾಕಿದ್ದು ಖರೆ, ಲಿಂಗದ ಮೇಲೆ ಬಿದ್ದಿದ್ದು ಖರೆ. ಅದು ಯಾರಿಗೆ ತೃಪ್ತಿ ಆಗ್ತದೆ ಅಂತಂದರೆ ಶ್ರೀ ಗುರು ಡಾಕ್ಟರ್ ಪಂಚಾಕ್ಷರ ಶಿವಯೋಗಿಗಳ ಪುಣ್ಯದ ಪಾದೋದಕದ ತೃಪ್ತಿ 33 ಕೋಟಿ ದೇವತೆಗಳ ಒಡೆಯ ಪರಮಾತ್ಮನಿಗೆ ತೃಪ್ತಿ ಆಗ್ತದೆ. ಮತ್ತು ಮುಂದಿನ ನುಡಿ ಅರ್ಥ ಏನು ಅಂದರೆ ಮತ್ತೆ ಹೇಳೋಣ ನೋಡೋಣ. ಸಮಯೋಚಿತ ಶರಣ ಬಳಗವೇ. ಎಲ್ಲರಿಗೆ ದಕ್ಷಿಣ ಕೊಡ್ಬೇಕಲ್ರಿ. ನಾ ದಕ್ಷಿಣಕ್ಕೆ ನಿಂತೀನಿ ಈಗ 500 ಈಗ ದಕ್ಷಿಣ ಕೊಡಬೇಕು ಅಂದರೆ ಅಮ್ಮ ದಾನಮ್ಮ ಶೀರಿ ಹುಟ್ಟು ತಾಯಿ ಹುಟ್ಟಾಳ. ಹಿಂಗೆ ಉಡಿ ಕಟ್ತಾರೆ ನೋಡ್ರಿ. ಹಿಂಗೆ ಉಡಿ ಕಟ್ಟಿ ಅಲ್ಲೇ ಹಳ್ಳ, ಶಿವಪುರದ ಹಳ್ಳ. ನೀವು ಒತ್ತು ಕಲ್ಯಾಣಕ್ಕೆ ಹೋದಾಗ ನೋಡ್ರಿ, ಆ ಹಳದಾಗಿನ ಉಸುಕ್ಕ ಹಿಂಗೆ ಓಷ್ಟು ಬಳಸ್ಕೊಂಡು ಹಿಂಗೆ ಉಡಿಯಾಗ ಹಾಕ್ಕೊಂಡು ಹಿಂಗೆ ಉಡಿ ಕಟ್ಟ್ಯಾಳ. ಕಲ್ಯಾಣದ ನೇಮಕ್ಕೆ ಅನುಗುಣವಾಗಿ ಒಂದು ವಸ್ತ್ರ ಹಾಸಿ ಗುರುಗಳು ಬಂದು ನಿಂದಿರ್ತಾರ. 2 ಕೈಲೇ ಅವ್ರ ಉಡಿಯಾಗ ಇಡ್ತಾಳ. ಹಿಂಗೆ 2 ಕೈಲೇ ಅವ್ರ ಉಡಿಯೊಳಗೆ ಇಡ್ತಾಳ. 2 ಕೈಲೇ ಅವ್ರಿಗೆ ದಕ್ಷಿಣ ಕೊಟ್ಟು ನಮಸ್ಕಾರ ಮಾಡ್ತಾಳ ದಾನಮ್ಮ. ಒಂದು ಕಡೆ ಭಕ್ತ ಅವ ಮುಂದಕ್ಕೆ ಬಂದ ಮೇಲೆ ಅವನು ನಮಸ್ಕಾರ ಮಾಡ್ತಾನ. ಎಲ್ಲರಿಗೂ ಕೂಡ ಲಕ್ಷದ ಮೇಲೆ 96,000 ಅಮರಗಣಗಳಿಗೆ 2 ಕೈಲೇ ಬೇಕಾದಷ್ಟು ದಕ್ಷಿಣ ಕೊಟ್ಟಾರ. ಆ ದಕ್ಷಿಣ ತೊಗೊಂಡು ಹೊರಗೆ ಬಂದ ಮೇಲೆ ಐನರ್ ಎಷ್ಟು ಕೊಟ್ಟಾರ ಅನ್ನೋದು ಅದು ನೋಡೋರೇ ಅಲ್ರಿ. ಎಷ್ಟು ಕೊಟ್ಟಾರ ಅನ್ನೋದು ನೋಡು. ಏನು ಕೊಟ್ಟಾರ, ಎಷ್ಟು ಕೊಟ್ಟಾರ, 2 ಕೈಲೇ ಕೊಟ್ಟಾಳ ಅಂತ ನೋಡಿದ್ರ ಆ ಅಮ್ಮ ಕೈಯಾಗ ಕೊಟ್ಟಿದ್ದು ಅವ್ರ ಉಡಿಯೊಳಗಿಡೋ ಮುಂದೆ ಇವರಿಗೆಲ್ಲ ಉಸುಕು ಕಂಡದ. ಏನದ ಅಂತ ಹೊರಗೋಗಿ ನೋಡಿದ್ರ ಉಸುಕಲ್ಲ, ಎಲ್ಲರ ಉಡಿಯೊಳಗೆ ಮುತ್ತು ರತ್ನಗಳ ರಾಶಿ ಅದ. ಎಲ್ಲರ ಉಡಿಯೊಳಗೆ ಮುತ್ತು ರತ್ನಗಳ ರಾಶಿ ಅದ. ಆ ಸಂದರ್ಭಕ್ಕೆ ಐನಾರು ಮಾತಾಡಕತ್ರು. ಬಸವಣ್ಣವ್ರ ಮನೆಯಾಗ ಈ ದಿವ್ಸ ಉಂಡಿವಪ್ಪ, ಈ ದಿವ್ಸ ಉಂಡಿವಿ, ಒಮ್ಮೆನೂ ಮುತ್ತು ರತ್ನ ಕೊಡಲಿಲ್ಲಪ್ಪ, ಒಮ್ಮೆನೂ ನಮಗೆ ಮುತ್ತು ರತ್ನ ಕೊಡಲಿಲ್ಲ ಅಂತ ಈ ಮಾತು ಬಸವಣ್ಣನವರಿಗೆ ತಿಳಿತದ. ಹಡಪದ ಅಪ್ಪಣ್ಣನವರ ಮೂಲಕವಾಗಿ ಮಡಿವಾಳ ಮಾಚಯ್ಯನವರು, ಡೋಹರ ಕಕ್ಕಯ್ಯನವರು, ಮಾದಾರ ಚೆನ್ನಯ್ಯನವರು, ಅಂಬಿಗರ ಚೌಡಯ್ಯನವರು, ನೋಡಿ ಹೂಗಾರ ಮಾದಯ್ಯನವರು, ಗಾಣದ ಕಣ್ಣಪ್ಪನವರು, ಗಂಗಮ್ಮ, ನೀಲಮ್ಮ, ಸತ್ಯಕ್ಕ, ಮಹದೇವ ಭೂಪಾಲ ಇವರೆಲ್ಲರೊಂದಿಗೆ ಬಾಳಿವನಕ್ಕೆ ಹೋಗಿ ಆ ತಾಯಿನ ಮಾಚಯ್ಯ ಹಡದಿ ಹಾಸ್ಯನ ಕರ್ಕೊಂಬರ್ತಾರೆ ಕಲ್ಯಾಣಕ್ಕೆ. ಅನುಭಾವ ಮಂಟಪದೊಳಗೆ ಅವತ್ತ ಬಸವಣ್ಣನವರು ಅಲ್ಲಮ ಪ್ರಭುದೇವರ ಮಧ್ಯೆ
ಲಕ್ಷದ ಮೇಲೆ 96,000 ಅಮರಗಣಗಳಿಗೆ ಪ್ರಸಾದ ಕೊಟ್ಟು ಮುತ್ತು ರತ್ನಗಳನ್ನು ಕೊಟ್ಟಿದ್ದಕ್ಕೆ ಅವತ್ತು ಹೇಳಿದ್ರು, ಇವತ್ತು ಕಲ್ಯಾಣದ ಎಲ್ಲ ಶರಣರು ಉಮರಾಣಿಯಿಂದ ಬಂದ ಈ ಪುಣ್ಯದ ದೇವಿಗೆ ಒಂದು ಹೆಸರು ಕೊಡ್ತೀವಿ ಅಂದರು. ಆ ಹೆಸರೇನು ಅಂದರೆ ಅಲ್ಲಮ್ಮ ಪ್ರಭುಗಳು ಹೇಳುತ್ತಾರ, ಇನ್ನು ಮುಂದೆ ಈ ತಾಯಿ ಲಿಂಗಮ್ಮಲ್ಲ ದಾನಮ್ಮ ಅಂತ ಕರೀರಿ ಅಂತ ಹೇಳಿದ್ರು. ವರದಾನೇಶ್ವರಿ ಮಹತಾ ಕೀ ಜೈ.